ಯಾವನ್ ಜ್ವರ ಬರ್ಸಿದ್ನೋ ಅವನ ಕೈಗೆ ಕರಿ ನಾಗರಾವ್ ಕಚ್ಚಲಿ ಅಂತ ಗಾಳಿ ಅಂಜನಿ ದೇವಸ್ಥಾನಕ್ಕೆ ಹೋಗಿ ಕೆಂಪು ಮೆಣಸಿನಕಾಯಿ ತಾಯ್ತಾ ತಗೊಂಡ್ಬರ್ತೀನಿ. ತಗೊಳ್ಳಿ ಡಾಕ್ಟ್ರೆ ಔಷಧಿ. ಓ ಮೈ ಗಾಡ್, ಅಯ್ಯಯ್ಯೋ, ಹಂಚಿನ ಮೇಲೆ ಹಾಕಿರೋ ಹಪ್ಪಳದ ತರ ಇವಳ ದೇಹ ಬೆಂದು ಹೋಗ್ತಿದೆಯಲ್ಲಪ್ಪ. ಯಾಕೋ? ವಿರಹ ವೇದನೆಯಿಂದ. ಇದಕ್ ವಿಳ್ಳೆದೆಲೆನೇ ಮದ್ದು. ವಿಳ್ಳೆದೆಲೆನಾ? ಹಾ, ಹೋಗಿ ವಿಳ್ಳೆದೆಲೆ ತಗೊಂಡ್ ಬಾ. ವಿಳ್ಳೆದೆಲೆ ಎಲ್ಲ? ಅಯ್ಯೋ, ಕಾರಣ ಆಗಿರೋ ಆ ಸ್ಮಾರ್ಟ್ ಬಾಯ್ ಯಾರು? ಗಣೇಶ. ಯಾರ ಗಣೇಶ? ಬನ್ನಿ ಮೇಡಮ್, ಬನ್ನಿ. ಇವನೇ ಎಲ್ಲದಕ್ಕೂ ಕಾರಣ. ನಿನ್ನ ಇನ್ನೂ ಸಾಸ್ಬಿಡ್ತೀನಲ್ಲೇ. ಚಾಪಿಂದನೇ ನಿನ್ನ. ಓ ಗಾಡ್, ನಿಮಗೇನ್ ಬಂತು ದೊಡ್ಡರಾಗ? ಇವನ್ನ ನೋಡ್ತಾ ಇದ್ರೆ ನನಗೂ ವಿಳೆದೆಲೆ ತಂದ್ಬಿಡು ಪ್ಲೀಸ್. ನಾನು ವಿಳೆದೆಲೆ ತರ್ತೀನಿ, ಅಲ್ಲಿ ತನಕ ಸ್ವಲ್ಪ ತಡ್ಕೋಬೇಕು. ಡಾಕ್ಟ್ರೆ, ನನ್ಗೇನಾಯ್ತು? ಆ ಪರ್ಸನ್ ಸ್ಪರ್ಶದಿಂದ ನಿನ್ ಹೃದಯ ಎಗರಿ ಎಗರಿ ಬೀಳ್ತಾ ಇದೆ. ನೀನ್ ಹೇಗಾದ್ರೂ ಮಾಡಿ ಅವನನ್ನ ನಿನ್ ಸ್ವಂತ ಮಾಡ್ಕೊಂಡ್ಬಿಡು. ಅವನ ಅಷ್ಟು ಈಸಿಯಾಗಿ ಸಿಗೋ ಪರ್ಸನ್ ಅಲ್ವಲ್ಲ ಡಾಕ್ಟರ್. ಹಾಗಾದ್ರೆ ಅವನನ್ನ ಪ್ರೀತಿಯಿಂದ ಹೋಗಿ ತಪ್ಕೊಂಡ್ಬಿಡು. ಎಡ್ಗಾಲಲ್ಲಿ ಎಗರ್ಸಿ ಒದ್ಬಿಡ್ತಾನಷ್ಟೇ. ಹೌದಾ? ಒಂದ್ ಕೆಲ್ಸ ಮಾಡು, ಅವನ್ ಶರ್ಟ್ ಪ್ಯಾಂಟ್ ಒಳಗ್ ಸೇರ್ಕೊಂಡ್ಬಿಡು. ನಿನ್ ಪ್ರಾಬ್ಲಮ್ ಸಾಲ್ವ್. ಥ್ಯಾಂಕ್ ಯು ಡಾಕ್ಟರ್, ಇಟ್ಸ್ ಆಲ್ ರೈಟ್. ಪ್ರಿಯಾ, ಇಲ್ಲಿಟ್ಟಿದ್ ನನ್ ಬಟ್ಟೆ ಇಲ್ಲಮ್ಮ. ಅಲ್ಲೇ ಇರ್ಬೇಕು ನೋಡೋಣ. ಇಲ್ಲೇ ಇತ್ತಲ್ಲ. ಈ ಮನೇಲಿ ಇಟ್ಟಿದ್ ಒಂದ್ ಕಡೆ ಇರಲ್ಲಮ್ಮ. ಎಕ್ಸ್ಕ್ಯೂಸ್ ಮೀ, ಏನು ಏನ್ ಹುಡುಕ್ತಾ ಇದ್ದೀರಾ? ಇಲ್ಲಿ ನನ್ ಬಟ್ಟೆ ಇಟ್ಟಿದೆ, ಕಾಣಿಸ್ತಾ ಇಲ್ಲ. ಸರಿ ಸರಿ. ಹಲೋ, ಏನಿದು? ಸಂಡಿಗೆ. ಮಂಚದ ಮೇಲಲ್ಲ, ಮೈ ಮೇಲೆ ಬಟ್ಟೆ. ಅದೇ ನನ್ ಬಟ್ಟೆ ಯಾಕೆ ಹಾಕೊಂಡಿದ್ದೀರಾ? ಅದು ನನ್ ಬಟ್ಟೆ ಒಗ್ಯಕ್ ಹಾಕಿದ್ದೆ, ಅದಕ್ಕೆ. ಅದಕ್ಕೆ ನನ್ ಬಟ್ಟೆನೆ ಬೇಕಾಗಿತ್ತಾ? ಬಿಚ್ಚೆ, ಬಿಚ್ಚೆ. ಅವ್ರನ್ನೆಲ್ಲ ಯಾಕೆ ಕರಿತಾ ಇದೆಯಾ ಈಗ? ಮತ್ತೆ ನಂಗೆ ಬಟ್ಟೆ ಬಿಚ್ಚು ಅಂತಿದ್ಯಾ? ನನ್ನ ಉದ್ದೇಶ ಬಟ್ಟೆ ಇಲ್ಲ ಅಂದ್ರೆ ಪ್ರೀನ್ ಬಟ್ಟೆ ಆದ್ರೂ ಹಾಕೋಬೋದಲ್ವಾ? ಏನೋ ಪ್ರಿಯನ್ ಬಟ್ಟೆ ನಾನ್ ಹಾಕೊಬೇಕಾ? ತಪ್ಪೇನು? ಏನೋ ಪ್ರಿಯನ್ ಪರ್ಸನಾಲಿಟಿ ಏನೋ, ನನ್ ಪರ್ಸನಾಲಿಟಿ ಏನು? ಪ್ರಿಯನ್ ಸೊಂಟದ ಸೈಜ್ ಏನೋ, ನನ್ ಸೊಂಟದ ಸೈಜ್ ಏನೋ? ಅವ್ರ ಹೈಟ್ ಏನೋ, ನನ್ನ ಹೈಟ್ ಏನೋ? ಏನಾಯ್ತು? ಏನೇ ಇದು? ಸರಿ ಹಾಕೋ. ಅದು ಕೈ ಗಲೀಜಾಗಿದೆ, ನೀನೇ ಹಾಕೋ. ಸರಿ. ಏನ್ ಹುಡುಗಿನಪ್ಪ? ನುಲಿ ಬೇಡ್ವೆ? ಇನ್ನೇನ್ ಮಾಡ್ಲಿ, ನೀನ್ ಟಚ್ ಮಾಡಿದ್ರೆ? ಹಿಡ್ಕೋ. ಥ್ಯಾಂಕ್ಸ್. ಸಂತೋಷ. ಹೋಗೊಳಗಡೆ. ಈಗಲೂ ನಮಸ್ಕಾರ ಮಾಡ್ಬೇಕನೆ? ಇಲ್ಲಿ ಟಿವಿ ಸೀರಿಯಲ್ ನೋಡ್ತಾ ಇದ್ರಾ? ಹೋಗ್ರೆ ಕೆಲ್ಸ ನೋಡಿ. ನೀನ್ ಹೀಗೆ ಬಿಟ್ರೆ ಆಗಲ್ಲ. ಬಾಯ್.
ತುಂಬಾ ಆಗೋಯ್ತು ನಿಂದು. ಹಲೋ, ಯಾರು? ಮಾವ, ಈ ಸಲ ಆರ್ಡರ್ಗಳು ತುಂಬಾನೇ ಇದೆ. ಆ ಪುಟ್ಟಿನಹಳ್ಳಿ ಬ್ರಾಂಚ್ಗೆ 40 ಕೆಜಿ ಸಂಡಿಗೆ ಕಳಿಸ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಕೆಲಸದವ್ರನ್ನ ಬೇಗ ಬರಕ್ ಹೇಳ್ತೀರಾ? ಆಯ್ತಪ್ಪ. ಸೀನಾ, ನಾಳೆ ಬೆಳಗ್ಗೆ ನೀನು ಹಿಂಗೆ ಇದೆಯಾ? ಹೋಗಿ ಕಾಫಿ ಕುಡಿದ್ಬಿಟ್ಟು ಬೇಗ ಕಾಲೇಜಿಗೆ ರೆಡಿ ಆಗು. ಆಯ್ತಣ್ಣ, ಹೋಗು. ಎಕ್ಸ್ಕ್ಯೂಸ್ ಮೀ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಟೈಮ್ ಇಲ್ಲ, ನಾನು ಸ್ನಾನಕ್ಕೆ ಹೋಗ್ಬೇಕು. ಪರವಾಗಿಲ್ಲ, ನೀನ್ ಸ್ನಾನ ಮಾಡ್ತಾನೆ ಮಾತಾಡು, ನನ್ಗೇನು ಪ್ರಾಬ್ಲಮ್ ಇಲ್ಲ. ನಿಂಗೆ ನಾಚಿಕೆ ಮನ ಮರೆಯೋದಿಲ್ವಾ? ಇಲ್ಲ, ಮೊದ್ಲು ನನ್ ಪ್ರಶ್ನೆಗೆ ಉತ್ತರ ಕೊಡು. ಕೇಳು. ನೀನ್ ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ದೆ? ನನ್ಗೇನ್ ಗೊತ್ತು? ಗೊತ್ತಿಲ್ದೇನೆ ಟೆಲಿಫೋನ್ ಬೂತ್ ವರ್ಗೂ ಹೋಗಿದ್ದ? ನನ್ಗೆ ನಿದ್ದೆಲ್ ನಡೆದಾಡೋ ಅಭ್ಯಾಸ ಇದೆ. ಓ, ನಿಂಗ್ ನಿದ್ದೆಯಲ್ಲಿ ಫೋನ್ ಮಾಡೋ ಕಾಯಿಲೆನೂ ಇದ್ಯಾ? ಕೆಲವು ಸಲ ಕೊಲೆ ಮಾಡೋ ಅಭ್ಯಾಸನೂ ಇದೆ. ಅದ್ರಲ್ಲೂ ತೊಂದ್ರೆ ಕೂಡ ನಿನ್ನಂತವ್ರನ್ನ ಮೊದ್ಲು. ಪ್ರಿನ್ಸಿಪಾಲ್ರ ಮಾತಾಡೋದು. ನಾನ್ ಧನರಾಜ್ ಮಾತಾಡ್ತಾ ಇರೋದು. ನನ್ನ ಮಗಳಿನ್ನು ಮನೆಗೆ ಬಂದಿಲ್ಲ, ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ. ಕ್ಲಾಸಸ್ ಎಲ್ಲ ಮುಗಿದೋಯ್ತಾ? 4:15. ಓಕೆ, ಅವಳ ಫ್ರೆಂಡ್ಸ್ ಫೋನ್ ನಂಬರ್ ಕೊಡು. ಅವಳ ಫ್ರೆಂಡ್ಸ್ ಮನೆಗೆಲ್ಲ ನಾನೇ ಫೋನ್ ಮಾಡಿದ್ದೆ, ಅಲ್ಲಿಗೂ ಬಂದಿಲ್ವಂತೆ. ಕಾಲೇಜ್ ಬಿಟ್ಟ ತಕ್ಷಣ ಹುಷಾರಾಗಿ ಮನೆಗೆ ಕರ್ಕೊಂಡ್ಬರೋದ್ ಬಿಟ್ಬಿಟ್ಟು ನೀವೇನ್ ಕತ್ತೆನ ಕಾಯ್ತಾ ಇದ್ರಿ? ನಿಮ್ಮ ಕಣ್ಣು ತಪ್ಪಿಸಿ ಕಾಲೇಜಿಂದ ಹೊರಗಡೆ ಹೋಗೋದಕ್ಕೆ ಹೇಗ್ ಸಾಧ್ಯ? ಹೇಗೋ ಸಾಧ್ಯ? ಇಲ್ಲ ಯಜಮಾನ್ರೆ. ಇತ್ತೀಚೆಗೆ ಚಿಕ್ಕಮ್ಮವರು ಹರ್ಷನ ಹುಡುಗನ್ ಜೊತೆ ಸುತ್ತಾಡ್ತಾ ಇದಾರಂತ ಇಡೀ ಕಾಲೇಜ್ ಮಾತಾಡ್ತಾ ಇದೆ. ನನ್ನ ಮಗ ಹರ್ಷ ಎಲ್ಲೇ ಬಚ್ಚಿಟ್ಕೊಂಡಿದ್ರು ಎತ್ತಾಕೊಂಡ್ಬಂದ್ರು. ಯಾರು ನೀವಲ್ಲ? ಎಲ್ಲಿ ಹರ್ಷ? ಹೊರಗಡೆ ಹೋಗಿದ್ದಾನೆ. ಎಲ್ಲಿ ಹರ್ಷ? ಯಾರು ನೀವೆಲ್ಲ? ಹರ್ಷ ಇಲ್ಲಿ ಗೊತ್ತಿಲ್ಲ. ಏಯ್, ಯಾರ ನೀವೆಲ್ಲ? ಅದನ್ನ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನಿನ್ನ ತಮ್ಮ ಹರ್ಷನ್ ಕರಿ. ಅವನಿನ್ನೂ ಬಂದಿಲ್ಲ. ದೊಡ್ಡವ್ರು ಕಣ್ ತಪ್ಪಿಸಿ ಓಡ್ ಹೋದವರು ಬರೋದು ಇಲ್ಲ. ಒಂದು ಹುಡುಗಿ ಲೇಟ್ ಆಗಿ ಬಂದಿದ್ದಾಳೆ ಅಂದ್ರೆ ದಾರಿ ತಪ್ಪಿದಾಳೆ ಅಂತ ಹೇಳ್ತಾರೆ.
ಅದೇ ಒಂದು ಹುಡುಗ ಲೇಟ್ ಆಗಿ ಬಂದ್ರೆ ಯಾರನ್ನೋ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ ಅರ್ಥ. ಯಾವ ಹುಡುಗಿನ ನಿನ್ನ ತಮ್ಮ ದಾರಿ ತಪ್ಪಿಸ್ತಾ ಇದ್ದಾನೋ ಆ ಹುಡುಗಿ ಅಪ್ಪನೇ ನಾನು. ಏಯ್, ನಾನ್ ದಿನ ನಮ್ಮನೆ ನಾಯಿಗೆ ಬಿಸ್ಕತ್ ಹಾಕ್ತೀನೋ ಅಂತ ಹಳಸೋಗಿರೋ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಾರೋ ಸಪ್ಲೈಯರ್ ಮನೆಗೆ ನಮ್ಮನೆ ಹುಡುಗಿ ಬೇಕಾ? ನನ್ ತಮ್ಮ ಅಂತೋನಲ್ಲ. ಇನ್ನೇನು ನನ್ನ ಮಗಳಂತವಳ? ಏಯ್, ನನ್ನ ಮಗಳನ್ನ ಬೆಳೆಸಿ ಓದಿಸಿರೋದು ಬಿಸಿ ಊಟಕ್ಕೆ ಆಸೆ ಪಟ್ಟು ಹೋಗೋ ಗವರ್ಮೆಂಟ್ ಸ್ಕೂಲ್ ಅಲ್ವೋ? ಕಾನ್ವೆಂಟ್ ಅಲ್ಲಿ. ಸ್ವಲ್ಪ ನೋಡಿ, ನೀವ್ ಆತ್ರ ಪಡ್ತಾ ಇದ್ರ. ನನ್ ಮಾತ್ ಕೇಳಿ. ಇಂಥ ನನ್ನ ಮಕ್ಕಳು ಉಪದೇಶ ಕೇಳ್ತಾ ಕೂತ್ರೆ ನೆತ್ತಿಗೆ ಎಣ್ಣೆ ಹಚ್ಚಿ ಬಾಚ್ಕೋತಾರೆ. ಕಟ್ಟಾಕ್ರವನ್ನ. ತಮ್ಮನ ಕಂಡ್ರೆ ಬಹಳ ಪ್ರೀತಿ ಅಲ್ವಾ? ಇಲ್ಲಿ ನಿನಗೆ ಹೊಡೆಯೋ ಒಂದೊಂದು ಏಟ್ಕು ಅಲ್ಲಿ ಅವನ ಕರಳು ಚುರುಕ್ ಅನ್ಬೇಕು. ಅವಳನ್ನ ಅಲ್ಲೇ ಬಿಟ್ಟು ಅವನು ಇಲ್ಲಿ ಓಡ್ ಬರ್ಬೇಕು. ಪಾರ್ಸ ಅವನಿಗೆ. ಅಣ್ಣ ಅಣ್ಣ, ಏನಿದೆಲ್ಲ? ನಮ್ಮ ಅಣ್ಣಂಗೆ ಏನಕ್ಕೆ ಹೊಡಿತಿದ್ದೀರಾ? ಓಹೋ, ಅಣ್ಣ ತಮ್ಮಂದ್ರ ಪ್ರೀತಿ ಬಹಳ ಜೋರಾಗೇ ಇದೆ. ಏಯ್, ಎಲ್ಲ ನನ್ನ ಮಗಳು. ನನಗೇನ್ ಗೊತ್ತು? ಏಯ್, ಸುಮ್ಮನೆ ನಾಟಕ ಆಡ್ಬೇಡ. ಎಲ್ ಬಚ್ಚಿದ್ಯಾ ಹೇಳ. ಹೇಳಲಿಲ್ಲ ಅಂದ್ರೆ ಮಗನೇ ಅವನ ಪಕ್ಕದಲ್ಲೇ ನಿನ್ಗೂ ಒಂದು ಕಂಬ ನಡೆಸ್ತೀನಿ. ಸತ್ರೆ ಅದನ್ನೇ ಬಂಬ್ ಮಾಡಿ ಕಳಿಸ್ತೀನಿ. ಎಲ್ಲಿದ್ದಾಳ ನನ್ನ ಮಗಳು? ನನಗ್ ಗೊತ್ತಿಲ್ಲ. ಏಯ್, ಕಥಾಕ್ರ ಅವನ್ನ. ಅವನ ಮೈ ಮೇಲೆ ಒಂದೇಟು ಬಿದ್ರು ನೀನು ಮಾತ್ರ ಉಳಿಯಲ್ಲ. ಕಥಾಕ್ರ. ಡ್ಯಾಡಿ, ಏನಿದೆಲ್ಲ? ನಿನ್ನ ಎಳ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ನಲ್ಲ, ಅದಕ್ಕೆ ಬುದ್ಧಿ ಕಲಿಸ್ತಾ ಇದ್ದೀನಿ. ಹಾಗಂತ ಯಾರು ಹೇಳಿದ್ರು? ಮತ್ತೆ ಕಾಲೇಜಿಂದ ಬರೋಕೆ ಯಾಕೆ ಲೇಟ್ ಆಯ್ತು? ಲೈಬ್ರರಿಯಿಂದ ಬುಕ್ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರುವಾಗ ಕರೆಂಟ್ ಹೋಗಿ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಅದಕ್ಕೆ ಲೇಟ್ ಆಯ್ತು. ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ರಾದಂತ ಮಾಡೋದಾ? ಒಂದ್ ನಿಮಿಷ. ಅವಳು ನಮ್ ಕಾಲೇಜಲ್ಲಿ ಓದ್ತಿರೋ ಹುಡುಗಿ. ನನ್ಗೂ ಅವಳಿಗೂ ಸ್ನೇಹ ಇರೋದು ನಿಜ. ಬಟ್ ನನ್ಗೆ ಗೊತ್ತಿಲ್ದಿದ್ದ ಹಾಗೆ ನಾನ್ ಥಿಂಗ್ಸ್ ಎಲ್ಲ ಕಲೆಕ್ಟ್ ಮಾಡ್ತಿದ್ದೆ.